ವಿದ್ಯಾರ್ಥಿಗಳೇ, ಗಣಿತ ಮಾಡ್ರಿ. ಮಾಡೋದಾಯ್ತು ಅಂತಂದ್ರೆ ನಾನು ನಿಮಗೆ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈ ಅನುಕ್ರ ನಂಬರ್ ನೀವು ಆದಷ್ಟು ನಿಮಗೆ ಜೂನ್ ಎಂಡದೊಳಗೆ ಇದು ರಿವಿಷನ್ ಆಗಬೇಕು. ವರ್ಕ್ ಪರ್ಫೆಕ್ಟ್ ಆಗ್ಬೇಕು. ನೀವು ಪ್ರತಿಪೂರ್ಣ ಸಂಖ್ಯೆ ಬರ್ತದ, ಗುಣಾಕಾರ ಬರ್ತಾವ, ಭಾಗಾಕಾರ ಬರ್ತಾವ, ಭಿನ್ನ ರಾಶಿ ಬರ್ತಾವ, ಆಫ್ ಬರ್ತದ, ಯ ರ ಲ ಎಲ್ಲ ಬರ್ತದೆ. ಆದರೆ ನೀವೇನು ಮಾಡಬೇಕು, ಅದನ್ನು ಅತಿ ರಿವಿಷನ್ ಮಾಡಿ ತಯಾರಾಗಬೇಕು. ಈಗ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನಾನು ಕರೆಕ್ಟಾಗಿ ಬಿಡಿಸೋದಿಲ್ಲ ನೋಡ್ರಿ, ಚೆಕ್ ಮಾಡ್ಕೊರಿ. ಚೆಕ್ ಆದಿಂದ ನಾನು ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಆಫ್ ಮೊದಲು ಇದನ್ನ ನೆನ್ಪಿಟ್ಕೋರಿ. ಯಾಕಂದರೆ ಜಾಗ ಅಭಾವದ ನಾನು ಇದನ್ನು ಹೊರಗೆ ತಕ್ಕೋರಿ. 4 5 21 21 21 4 ಅಂಶ ಆಫ್. ಆಮೇಲೆ 1 2 ಅಂಶ 2 1 2 ಅಂಶ ಬರೋಬರಿ. 21 4 2 8 ಭಾಗ ಹೋಗಂಗಿಲ್ಲ. 21 1 21 4 2 8 5 4 20 21 4 ಅಂಶ ಆಫ್ 1 2 ಅಂಶ. 2ಕ್ಕೆ 21ಕ್ಕೆ ಭಾಗ ಹೋಗಲ್ಲ, ಅಷ್ಟು ಇಟ್ಕೊಂಡ್ಬಿಡ್ರಿ ಬರೋಬರಿ. 4.1 5 ಅಂಶ ಕುಂಡ್ಲೆ. ಇದ್ರ ಉತ್ತರ ಎಷ್ಟು ಬಂದದ? 21 8 ಅಂಶ. ಆಮೇಲೆ ಮುಂದೆ ಏನದ? ಭಾಗಾಕಾರ ಅದ, ಅದನ್ನು 1 4 ಅಂಶ. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ನೋಡ್ರಿ, 21 4 ಅಂಶ, ಇದು 8 ಅಂಶ. 21 8 ಅಂಶ ಭಾಗಲೆ 1 4 ಅಂಶ ಇಜುಕೊಲ್ಟು 21 8 ಅಂಶ ಗುಂಡ್ಲೆ ಮೇಲೆ 4 ತಳಗ 1 ವೃತ್ಕರ್ಮ ರೂಪ ಆಗ್ತದೆ. ನೆನ್ಪಿಟ್ಕೋರಿ. 4 1 4 2 ಎಷ್ಟು ಬಂದಿದ್ರೆ ಇದ್ರ ಉತ್ತರ? 21 2 ಅಂಶ ಬಂತು. ನೋಡಿ, 4 5 20 21 5 ಅಂಶ. ನೋಡಿ, 4 5 20 21 5 ಅಂಶ ಗುಂಡ್ಲೆ 21 2 ಅಂಶ. ನೋಡ್ರಿ, 21 21 441 5 2 10 ಭಾಗ ಹೋಗಂಗಿಲ್ಲ. ಅವಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಂಡು ಅದ್ರ ಉತ್ತರ ತೆಗೆದಿಡ್ರಿ. ನಿಮ್ಗೆ ಎಷ್ಟು ಬಂದದ್ದು ನೋಡ್ರಿ. ಹಾಂ, ನೋಡಿ, ಸರಳದ 14 40 ಮತ್ತು 40 ಆಯ್ತು. 14 40 14 40 1 10 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 44.1 10 ಅಂಶ. ನೋಡಿ, ಅದು ಉತ್ತರ ನಿಮ್ಗೆ ಕರೆಕ್ಟ್ ಬಂದಿತ್ತಂದ್ರೆ ರೈಟ್ ಹಾಕ್ಕೊಡ್ರಿ. ಅದು ಕರೆಕ್ಟ್ ಅದನ್ನ ಇಲ್ಲ ನಾ ಹೇಳ್ತಾನೆ. ಕರೆಕ್ಟ್ ಅದ, ರೈಟ್ ಹಾಕ್ಕೊಡ್ರಿ. ಎಲ್ಲ ಚೆಕ್ ಮಾಡ್ಬೇಕಾಗ್ತದೆ ನಾವು ಗಣಿತ. ಯಾಕಂದ್ರೆ ನಮ್ಮನ್ನು ತಪ್ಪು ಬರ್ದೆ. ಹಾಂ, ಇದ್ರಾಗ ಆಫ್ ಇಲ್ಲ. ಈಗ ಆಫ್ ಇಲ್ಲ ಅಂದ್ರೆ ನಾವು ಯಾವ ಕ್ರಿಯೆ ಮೊದಲು ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. ಅದನ್ನು ತಿಳ್ಕೊರಿ ಮೊದಲು. ಅದನ್ನು ಉತ್ತರವನ್ನು ಇಲ್ಲೇ ಇಡಬೇಕು. 11 4 44 45 4 ಅಂಶ ಭಾಗಲೆ 5 3 15 1 3 18 5 ಅಂಶ. ಈ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಬರೋಬ್ಬರಿ 45 4 ಅಂಶ ಗುಂಡ್ಲೆ ಮ್ಯಾಲೆ 5 ತಳಗ 15 3ರಲ್ಲಿ ಹೋಗ್ತದೆ. 3 6 18 3 1 3 5 ನೋಡಿ, 15 5 75 4 6 24. ಮತ್ತೆ ಅದಕ್ಕೆ ಹೋಗ್ತದೆ ನೋಡ್ರಿ, ಇದು ಹೋಗ್ತದೆ, ಭಾಗ ಹೋಗ್ತದೆ. ಮತ್ತೆ ಇದು 3ರಲ್ಲಿ ಹೋಗ್ತದೆ. 3 8 24 3 2 6 3 5 15. ಏನು ಮತ್ತೆ ಹೋದ್ರೆ ಗುರ್ತಾಗ್ತದೆ. ಅದು ಹಂಗೆ ಇಟ್ಕೋಬೇಕಲ್ಲಿ. 25 8 ಅಂಶ ಬಂತಿದ್ರದ್ದು. ಈಗ ಅದನ್ನು ತಂದಿಡ್ರಿ. 25 8 ಅಂಶ ಗುಂಡ್ಲೆ 2.67 ಅಂಶ ಪ್ಲಸ್ 1 5 ಅಂಶ. ಈ ಉತ್ತರವನ್ನು ಎಲ್ಲಿ ತಂದಿಡಬೇಕು? ಇಲ್ಲಿಟ್ಟು ಇದನ್ನು ಗುಣಾಕಾರ ಹಾಕಿ ಇದನ್ನು ಹಚ್ಕೊಂಡು ಪ್ಲಸ್ ಹಚ್ಕೋಬೇಕು. ನೋಡಿ, ಬರೋಬ್ಬರಿ 25 8 ಅಂಶ
ಗುಂಡ್ಲೆ 7 14 1 6 27 ಅಂಶ ನೋಡಿ 4 2 4 5 ಆಮೇಲೆ ನೋಡಿ 25 5 125 7 2 14 ಈಗ ಮಾಡ್ಕೊರಿ ಹೆಂಗೆ ನೋಡಿ ಬರೋಬ್ಬರಿ 125 14 ಅಂಶ ಪ್ಲಸ್ 1 5 ಅಂಶ. ಈಗ ನೀವೇನು ಅವಿಭಾಜ್ಯ ಸಂಖ್ಯೆ ಅದ ಇದರ ಲಸ ಎಷ್ಟು 70. ನೀವೆಲ್ಲ ನೋಡ್ರಿ ಹಿಂಗೆ ತಿಳ್ಕೊಬೇಕು, ಬಾಯಲ್ಲಿನ ಲಸ ತಗೋಬೇಕು. 14 5 70, ಯಾಕಂದ್ರೆ 5 ಅವಿಭಾಜ್ಯ ಸಂಖ್ಯೆ, ಇವುಗಳ ಗುಣಲಬ್ಧ ಲಸ ಇರ್ತದೆ. 14 5 70, 5 14 70, 125 5 625 ಮೈನಸ್ 14 1 14 ಬರೋಬ್ಬರಿ. 5ರಾಗ 4 ಹೋದ್ರೆ 1, 2ರಾಗ 1 ಹೋದ್ರೆ 1, ಆಮೇಲೆ 611 70 ಬಂತೀರಿ. 611ಕ್ಕೆ 70ರಲ್ಲೇ ಭಾಗಿಸ್ರಿ. 70 ಮಂಗೆ 7 9 63 ದೊಡ್ಡದಾತು. 7 8 56 ಅಂದ್ರೆ 560. 1 11ರಾಗ 6 ಆದ್ರೆ 5 0 ಅಂದ್ರೆ 8.51 70 ಅಂಶ. ಇದು ಕರೆಕ್ಟ್ ಇತ್ತಂದ್ರೆ ಆನ್ಸರ್ ಆಗ್ತದೆ, ತಪ್ಪಿತ್ತಂದ್ರೆ ಮತ್ತೆ ಹೊಳೆ ತಿಳಿಸ್ಬೇಕು ನಾ. 9 70 ಅಂಶ. 9 ಯಾಕೆ ಆನ್ಸರ್ ಈಸ್ ಕರೆಕ್ಟ್. ಚಂದಂಗೆ ಬಿಡಿಸ್ಕೋರಿ.